अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः। ह्रीं भुवनेशी महामाये सूर्यमण्डलरूपिणी नमामि वरदं शुभं कामाख्यारूपिणी शिवे। ऐं ह्रीं श्रीं श्रीमात्रे ललितांबिकायै नमः। ಶ್ರೀವಿಷ್ಣುರೂಪಾಯ ನಮಃ ಶಂಕರಾಯ. ಆತ್ಮೀಯ ಎಲ್ಲ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನೂತನ ವರ್ಷ ಪರಾಭವನಾಮ ಸಂವತ್ಸರದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ತಮ್ಮೆಲ್ಲರ ಬದುಕು ಆನಂದದಾಯಕವಾಗಿ ಸಮೃದ್ಧದಾಯಕವಾಗಿ ಸನ್ಮಂಗಳದಾಯಕವಾಗಿರಲಿ ಅಂಥೇಳಿ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ನಿಮ್ಮೆಲ್ಲರ ಬದುಕು ಕೂಡ ಅನೇಕ ರೀತಿಯಲ್ಲಿ ಸುಖದಿಂದ ಕೂಡಿರಲಿ, ದುಃಖ ದುಮ್ಮಾನಾದಿಗಳು ಕೂಡ ನಿಮ್ಮನ್ನು ಬಾಧಿಸದೇ ಇರಲಿ, ಯಾವುದೇ ವಿಧವಾಗಿರ್ತಕ್ಕಂಥ ಅವಘಡಾದಿಗಳು ಸಂಭವಿಸದೇ ಇರಲಿ ಅಂಥೇಳಿ ಇನ್ನೊಮ್ಮೆ ಅವಳ ಅಡಿದಾವರಗಳಿಗೆ ವಂದಿಸಿ ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಪ್ರಾರ್ಥಿಸುತ್ತಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸನಾತನಮಯವಾದ ನಮ್ಮ ಹಿಂದೂ ಧರ್ಮದಲ್ಲಿ ಆಚರಣಾ ಪದ್ಧತಿಯಲ್ಲಿರ್ತಕ್ಕಂಥದ್ದು ಒಂದಷ್ಟು ಹಬ್ಬ ಹರಿದಿನಗಳಾದರೆ ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆ ಮತ್ತು ಪಾವಿತ್ರ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಹಬ್ಬ ಈ ಒಂದು ಯುಗಾದಿ ಹಬ್ಬ. ನಮ್ಮೆಲ್ಲರ ಹೊಸ ಜೀವನ ವಸಂತ ಕಾಲದೊಂದಿಗೆ ಪ್ರಾರಂಭ ಆಗ್ತಕ್ಕಂಥದ್ದು. ಈ ಕಲಿಯುಗ ಅಂತಕ್ಕಂಥದ್ದು ಯುಗ ಯುಗಾದಿಗಳಿಂದಲೂ ಕೂಡ ವಿಶೇಷವಾಗಿ ಇವತ್ತಿನ ಯುಗಾದಿಯ ಸುಸಂದರ್ಭದಲ್ಲಿ ಈ ಸೃಷ್ಟಿಯ ಉಗಮ ಆಯಿತು ಅಂತೇಳಿ ಒಂದು ಪ್ರತೀತಿ ಇರತಕ್ಕಂಥದ್ದಿದೆ. ಆದರೆ ಮಿತ್ರರೇ, ವಿಶೇಷವಾಗಿ ಈ ಒಂದು ಯುಗಾದಿಯ ಆ ಒಂದು ಹಬ್ಬದ ಆಚರಣೆಯುಕ್ತವಾಗಿ ನಮ್ಮ ಬದುಕಿಗೆ ಹೊಸ ಆಯಾಮಗಳು ಸಿಗ್ತಕ್ಕಂಥದ್ದಾಗುತ್ತೆ. ಹೇಗಪ್ಪ ಅಂದರೆ, ದ್ವಾದಶ ಭಾವಗಳಲ್ಲಿ ಸ್ಥಿತರಾಗಿರ್ತಕ್ಕಂಥ ಆದಿತ್ಯಾದಿ ನವಗ್ರಹ ದೇವತೆಗಳು ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತೇಳಿ ನಮ್ಮೆಲ್ಲರ ಬದುಕು ಕೂಡ ಗ್ರಹಗಳ ಅಧೀನದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಒಂದು ಗ್ರಹಗಳ ಚಲನೆಯುಕ್ತವಾದ ನಮ್ಮ ಬದುಕು ಹೇಗೆ ಒಂದಷ್ಟು ದುಃಖವನ್ನು ಒಂದಷ್ಟು ಸುಖವನ್ನು ಮತ್ತು ಈ ಒಂದು ನಾಮ ಅಂದರೆ ಪರಾಭವ ನಾಮ ಅಂದರೆ ಏನು, ಈ ಪರಾಭವ ನಾಮ ಸಂವತ್ಸರದಲ್ಲಿ ಯಾವೆಲ್ಲ ಶುಭಾಶುಭ ಫಲಗಳು ಸಿಗುತ್ತೆ ಅಂತಕ್ಕಂಥದ್ದನ್ನು ಗಮನಿಸಿದಾಗ ವಿಶೇಷವಾಗಿ ಈ ಪರಾಭವನಾಮ ಅಂತಕ್ಕಂಥದ್ದು, ಪರಾಭವ ಅಂದ್ರೇ ಆ ಸಂವತ್ಸರ 40 ವರ್ಷಗಳಿಗೊಮ್ಮೆ ಪುನರಾವರ್ತನೆ ಆಗ್ತಕ್ಕಂಥದ್ದಾಗುತ್ತೆ. ಈ 40 ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ರಾಹುವಿನ ಸಂಖ್ಯೆಯಾದುದರಿಂದ ವಿಶೇಷವಾಗಿ ಪರಾಭವನಾಮ ಸಂವತ್ಸರದಲ್ಲಿ ಗುರುವು ಮುಖ್ಯವಾಗಿ ಬೃಹಸ್ಪತಿ ಅಂತಕ್ಕಂಥ ಗುರುವು ರಾಜನಾದರೆ, ಕುಜನು ಮುಖ್ಯವಾಗಿ ಆ ಒಂದು ಮಂತ್ರಿ ಸ್ಥಾನವನ್ನು ಅಲಂಕರಿಸಿದರೆ, ಸಸ್ಯಾಧಿಪತಿ ಅಥವಾ ಸೇನಾಧಿಪತಿ ಆಗಿರ್ತಕ್ಕಂಥವನು ಮುಖ್ಯವಾಗಿ ಚಂದ್ರನಾಗಿರ್ತಾನೆ. ರಸಾಧಿಪತಿ ಆಗಿರ್ತಕ್ಕಂಥವನು ಶುಕ್ರನಾದರೆ ವಿಶೇಷವಾಗಿ ನಿರಸಾಧಿಪತಿ ಆಗಿರ್ತಕ್ಕಂಥವನು ರವಿ ಆಗಿರ್ತಾನೆ. ಹಾಗಾಗಿ ಈ ಒಂದು 7 ಗ್ರಹಗಳ ಕೂಟಯುಕ್ತವಾಗಿ ನಮ್ಮ ಬದುಕು ನಡೀತಾ ಇರತಕ್ಕಂಥದ್ದು. ರಾಹುಕೇತುಗಳನ್ನು ಹೊರತುಪಡಿಸಿ ನಿತ್ಯ ನಿರಂತರ ಜೀವನದಲ್ಲಿ ಈ 5 ಗ್ರಹಗಳಲ್ಲಿ ಬಹಳ ಮುಖ್ಯವಾಗಿ ಶನಿಪಾಲಿತರು ಮತ್ತು ಗುರುಪಾಲಿತ ಗ್ರಹಗಳಿರ್ತಕ್ಕಂಥದ್ದಿದೆ. ಹಾಗಾಗಿ ಈ ಒಂದು ರಾಶಿ ಭವಿಷ್ಯವನ್ನು ಅಥವಾ ಈ ವರ್ಷ ಭವಿಷ್ಯವನ್ನು ನೋಡಿದಾಗ ಸ್ವಲ್ಪ ಏನಪ್ಪ ಅಂದರೆ ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಸ್ವಲ್ಪ ಪರಾಭವ ಆಗ್ತಕ್ಕಂಥದ್ದಾಗುತ್ತೆ. ಏನು ಪರಾಭವ ಅಂದರೆ, ನಾವು ಅಂದುಕೊಂಡ ಮಾರ್ಗಾದಿಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥದ್ದಾಗುತ್ತೆ. ಜೊತೆಗೆ ಏನಪ್ಪ ಅಂದರೆ ಸತ್ಕಾರ್ಯಾದಿಗಳನ್ನು ಮಾಡುವಂಥದ್ದು, ಧಾರ್ಮಿಕ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ಈ ಒಂದು ವರ್ಷದಲ್ಲಿ ನಾವು ಒಂದು ಪರಿಗಣನೆಗೆ ತಗೊಳ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಹೇಗಿರುತ್ತೆ, ರೋಗ ರುಜಿನಗಳು ಹೇಗಿರುತ್ತೆ, ಕಾಲಾಭಿಮಾನಾದಿಗಳು ಹೇಗಿರುತ್ತೆ ಅಂದರೆ ವಿಶೇಷವಾಗಿ ಅತಿವೃಷ್ಟಿ ಆಗ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಚಂದ್ರನ ಮೇಘಾಧಿಪತಿ ಆಗಿರೋದ್ರಿಂದ ವಿಶೇಷವಾಗಿ ಮೇಘಗಳು ಹೆಚ್ಚಾಗಿ ಗಾಳಿಯುಕ್ತವಾಗಿ ಮಳೆಯು ಕೂಡ ಅತಿವೃಷ್ಟಿ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ವಾಯು ಕುಸಿತ ಆಗ್ತಕ್ಕಂಥದ್ದಾಗಿರುತ್ತೆ. ಅಗ್ನಿ ಅವಘಡಾದಿಗಳು ಸಂಭವಿಸ್ತಕ್ಕಂಥದ್ದು, ಯುದ್ಧದ ಭೀತಿ ಬರ್ತಕ್ಕಂಥದ್ದು. ಯಾಕೆಂದರೆ ಕುಜನ ಮಂತ್ರಿ ಆಗಿರೋದ್ರಿಂದ ನಮ್ಮ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾಃ ಪುತ್ರಣ ಸಂತು ಪೌತ್ರಿಣ. ನಮ್ಮ ದೇಶದ ಪರಿಪಾಲನೆಯನ್ನು ಮಾಡ್ತಾ ಇರ್ತಕ್ಕಂಥ ರಾಜರು ಏನಪ್ಪ ಅಂದರೆ ದೃಢ ನಿರ್ಧಾರ ಅಂದರೆ ಆಯಾಯ ಕಾಲಮಾನಕ್ಕೆ ತೆಗೆದುಕೊಳ್ಳಬೇಕಾದ ಸಮಾಧಾನಯುಕ್ತವಾದಂಥ ನಿರ್ಧಾರಗಳನ್ನು ಬದಿಗೊತ್ತಿ ಆಯಾಯ ಕಾಲಮಾನದಲ್ಲಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದಾಗಿರುತ್ತೆ. ಅದರಿಂದ ಸ್ವಲ್ಪ ಒಂದು ಜನರ ಮಧ್ಯದಲ್ಲಿ ಭಯದ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು, ಯಥೇಚ್ಛವಾಗಿರ್ತಕ್ಕಂಥ ಕಾಡುಗಿಚ್ಚುಗಳು ಬರ್ತಕ್ಕಂಥದ್ದು, ರೈಲು ವಿಮಾನಾದಿಗಳ ಅಪಘಾತಗಳಾಗ್ತಕ್ಕಂಥದ್ದು, ಅತಿವೃಷ್ಟಿ ಆಗ್ತಕ್ಕಂಥದ್ದು. ಒಂದು ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಳೆ ಆದರೆ ಇನ್ನೊಂದು ಭಾಗದಲ್ಲಿ ಅನಾವೃಷ್ಟಿ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅತಿವೃಷ್ಟಿ ಅನಾವೃಷ್ಟಿಗಳು ನಡೆಯತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ
ವಾಹನ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಈ ಉಪನಾಯಕರು ಅಂತಕ್ಕಂಥವ್ರು ಅದರಲ್ಲೂ ಕೂಡ, ಏಕೆಂದರೆ ನಮಗೆ ಉಪನಾಯಕರೇ ನಮ್ಮ ಜೀವನವನ್ನು ಮುನ್ನಡೆಸ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಆ ಗ್ರಹಗಳ ಅಧೀನದಲ್ಲಿ ನಾವಿರೋದ್ರಿಂದ ಸ್ವಲ್ಪ ಅವಘಡಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಏನಂದರೆ ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳು ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಕೃಷಿಕರಿಗೆ ಲಾಭದಾಯಕವಾದಂಥದ್ದು ಏನಪ್ಪ ಅಂದರೆ ಬೆಳೆಗಳಲ್ಲೇ ಸಾಕಷ್ಟು ಬೆಳೆಗಳು ನಷ್ಟವಾದರೂ ಕೂಡ ಸಂಕ್ಷಿಪ್ತವಾಗಿರ್ತಕ್ಕಂಥ, ಯಾಕೆಂದರೆ ನಾವು ಹಲವಾರು ರೀತಿಯಾದಂಥ ಬೆಳೆಗಳನ್ನು, ತರಕಾರಿಗಳು, ಅದರಲ್ಲೂ ಕೂಡ ವಿಶೇಷವಾಗಿ ಬುಧನೇ ಈ ಒಂದು ಸಸ್ಯಾಧಿಪತಿ ಆಗಿರೋದ್ರಿಂದ ಏನಪ್ಪ ಅಂದರೆ ಸಸ್ಯವೆಲ್ಲವೂ ಕೂಡ ಸಮೃದ್ಧವಾಗಿ ಬಂದರೆ ಬೆಳೆಯಲ್ಲಿ ಕ್ಷೀಣ ಆಗ್ತಕ್ಕಂಥದ್ದಾಗಿರುತ್ತೆ. ರೇಷ್ಮೆ ಬೆಳೆಗಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಹೈನುಗಾರಿಕೆಯಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಕೃಷ್ಣನು ಪಶುನಾಯಕನಾಗಿರೋದ್ರಿಂದ ಎಲ್ಲ ಹಸುಗಳು ಕೂಡ ಸಮೃದ್ಧವಾದಂಥ ಹಾಲು ಕೊಡ್ತಕ್ಕಂಥದ್ದಾಗಿರುತ್ತೆ. ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ಕೂಡ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಹೆಚ್ಚು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಮಾನಸಿಕ ಖಿನ್ನತೆ, ಅದರಲ್ಲೂ ಕೂಡ ಇವತ್ತಿನ ಯುವ ಪೀಳಿಗೆಗೆ ಮಾನಸಿಕವಾದಂಥ ಖಿನ್ನತೆಗಳು ಹೆಚ್ಚಾಗಿರ್ತಕ್ಕಂಥದ್ದಾಗಿರುತ್ತೆ. ಯಾರು ಧರ್ಮಪ್ರದವಲ್ಲದ ಬದುಕಿನಲ್ಲಿ ದುಶ್ಚಟಗಳಿಗೆ ದಾಸರಾಗಿ ಈ ರೀತಿಯಾಗಿರ್ತಕ್ಕಂಥ ಅಭಾವಯುಕ್ತವಾದ ಬದುಕನ್ನು ಬದುಕ್ತಾ ಇರ್ತಾರೋ ಅವರೆಲ್ಲರಿಗೂ ಕೂಡ ಏನಾದರೂ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಗುರು ರಾಜನಾಗಿರೋದ್ರಿಂದ ಬಹಳ ಮುಖ್ಯವಾಗಿ ಪೀಠಾಧಿಪತಿಗಳು ರಾಜ್ಯವನ್ನು, ಅದರಲ್ಲೂ ಕೂಡ ಒಂದು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಷ ಅಂತೇಳಿ ನ್ಯಾಯ ಮಾರ್ಗದಲ್ಲಿ ಬದುಕಬೇಕಾದವರೆಲ್ಲರೂ ಕೂಡ ಅನಾಚಾರ 11% ಆದರೆ ಆಚಾರ 3% ಇರುತ್ತೆ. ಅಂದರೆ ಅನಾಚಾರವೇ ತುಂಬಿರ್ತಕ್ಕಂಥ ದೇಶವಾಗ್ತಕ್ಕಂಥದ್ದು ಈ ಒಂದು ಪರಾಭವ ನಾಮ ಸಂವತ್ಸರ. ಅದರಲ್ಲೂ ಕೂಡ ನಮ್ಗೆ ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಭೀತಿ ಪ್ರಾರಂಭ ಆಗಿದೆ. ನಮ್ಮ ಅಖಂಡ ಭಾರತದಲ್ಲೂ ಕೂಡ, ನಮ್ಮ ಭಾರತದೊಂದಿಗೂ ಕೂಡ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಷೇರು ವ್ಯವಹಾರಾದಿಗಳಲ್ಲೂ ಕೂಡ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ತುಂಬ ಮಾತ್ರ ನಷ್ಟವಾಗ್ತಕ್ಕಂಥವ್ರು ಆಗ್ತಾರೆ. ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರಭಾವ ವ್ಯಕ್ತಿಗಳು ಕೂಡ ಈ ವರ್ಷದಲ್ಲಿ ಸ್ವಲ್ಪ ಒಂದು ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ಅಥವಾ ಅವಘಡಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದು, ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಟ್ರೈನ್ ಅಪಘಾತಗಳಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಧರ್ಮಪ್ರದವಾದಂಥ ಜೀವನವನ್ನು ನಡೆಸಿದರೆ ಮಾತ್ರ ಅವರಿಗೆ ಉಳಿಗಾಲ ಇರ್ತಕ್ಕಂಥದ್ದಾಗಿರುತ್ತೆ, ಇಲ್ಲ ಅಂದರೆ ಅವಮಾನಕ್ಕೀಡಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ವಿಶೇಷವಾಗಿ ಬಂಗಾರ, ಬೆಳ್ಳಿ, ವಸ್ತ್ರವೂ ಕೂಡ ಈ ವರ್ಷದಲ್ಲಿ ಅನೇಕ ರೀತಿಯಲ್ಲಿ, ಅದರಲ್ಲೂ ಕೂಡ ಯೆಲ್ಲೋ ಕಲರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಧಾನ್ಯಾದಿಗಳಿರಬಹುದು ಅಥವಾ ಬಂಗಾರ, ಈ ರೀತಿಯಾದದ್ದು ಯಥೇಚ್ಛವಾಗಿ ಸಿಕ್ಕಿದ್ರೂ ಕೂಡ ಏರಿಳಿತಗಳಾಗ್ತಕ್ಕಂಥದ್ದಾಗಿರುತ್ತೆ. ದೇಶದ ಪ್ರಗತಿಯ ಮೇಲೆ ಸ್ವಲ್ಪ ಕುಂಠಿತ ಆಗ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಜಾತಿಗಳ ಮಧ್ಯೆ ವೈಮನಸ್ಸುಗಳು ಬರ್ತಕ್ಕಂಥದ್ದು, ರಾಜರ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದು, ಅಧಿಕಾರಿಗಳ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂದರೆ ಗುರು ರಾಜನಾದರೂ ಕೂಡ ಕುಜನು ಮಂತ್ರಿ ಆಗಿರೋದ್ರಿಂದ ಕುಜನು ಡೈನಾಮಿಕಲ್ ಪರ್ಸನ್ ಆಗಿರ್ತಕ್ಕಂಥವನಾಗಿರ್ತಾನೆ. ಅದರಲ್ಲೂ ಕೂಡ ವಿಶೇಷವಾಗಿ ಸೇನಾಧಿಪತಿಗಳಿಗೆ, ಆರಕ್ಷಕರಿಗೆ, ಈ ರೀತಿಯಾಗಿ ದೇಶ ಸೇವೆಗೆ ಮುಖ್ಯವಾಗಿ ಈಶ ಸೇವೆ ಅಂತಕ್ಕಂಥ ಭಾವನೆಯೊಂದಿಗೆ ಯಾರೆಲ್ಲ ನಮ್ಮ ಒಂದು ಪ್ರಜೆಗಳ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೋ ಅವ್ರಿಗೆ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ವಿಶೇಷವಾಗಿ ಮಠಾಧಿಪತಿಗಳಿಗೂ ಕೂಡ ಸ್ವಲ್ಪ, ಯಾಕಂದರೆ ಯಾರು ಈ ಒಂದು ಸನ್ಮಾರ್ಗವನ್ನು ಬಿಟ್ಟು ಏನಾದರೂ ಅನ್ಯ ಮಾರ್ಗಗಳಿಗೆ ಹೋದರೆ ಖಂಡಿತ ಅವರ ಬದುಕಿಗೆ ಅವಮಾನ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಇನ್ನು ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ನೋಡಿದಾಗ ಸ್ವಲ್ಪ ಆಗಸ್ಟ್ ನಂತರದಲ್ಲಿ ಸ್ವಲ್ಪ ಒಳ್ಳೆಯ ಒಂದು ಯೋಗ ಇರ್ತಕ್ಕಂಥದ್ದಾಗಿರುತ್ತೆ. ಅಲ್ಲಿ ತನಕ ಏರಿಳಿತಗಳಾಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ವಿಶೇಷವಾಗಿ ದೇಶವನ್ನು ಪರಿಪಾಲನೆ ಮಾಡ್ತಾ ಇರ್ತಕ್ಕಂಥ ರಾಜಸಮಾನರಾದವ್ರಿಗೂ ಕೂಡ ಕೇಳಿರ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಅವರು ಯಾರೆಲ್ಲರೂ ಕೂಡ ರಾಹುವಿನ ಇನ್ಫ್ಲೂಯೆನ್ಸ್ ಆಗಿ ಏನೆಲ್ಲ ಮೋಸ ಕೆಲಸಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಖಂಡಿತ ಅವರಿಗೆ ಕಾರಾಗೃಹಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷೆಯು ಕೂಡ ಬರಬಹುದಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಇರ್ತಕ್ಕಂಥದ್ದಾಗಿರುತ್ತೆ. ಸಾಧ್ಯವಾದಷ್ಟು ಸನ್ಮಾರ್ಗದಲ್ಲಿ ದೈವತ ಆರಾಧನೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ನಮ್ಮ ಮನಸ್ಸಿನಲ್ಲಿ ಸಾತ್ವಿಕ ಸ್ವಭಾವವನ್ನು ಇಟ್ಕೊಂಡಾಗ ಮನುಷ್ಯನಿಗೆ ಅಷ್ಟವಿಧವಾದಂಥ ಕರ್ಮಗಳಿರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ರಾಜಸಿಕ, ತಾಮಸಿಕ, ಸಾತ್ವಿಕ ಗುಣಾದಿಗಳಲ್ಲಿ ವಿಶೇಷವಾಗಿ ಸಾತ್ವಿಕ ಗುಣವನ್ನು ಇಟ್ಟುಕೊಂಡು ಪರೋಪಕಾರವಾಗಿ ವಿಶೇಷವಾಗಿ ಮಳೆ ಬೆಳೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಚಂದ್ರನು ಮೇಘಾಧಿಪತಿಯಾಗಿ ಮತ್ತು ಸೇನಾಧಿಪತಿ ಆಗಿರೋದ್ರಿಂದ ಏನಾಗುತ್ತೆ, ಕೆಲವು ವಿಚಾರಗಳಲ್ಲಿ
ಯಥೇಚ್ಛವಾಗಿ ಏನಂದರೆ ಈ ಒಂದು ಕಾಲಮಾನಕ್ಕೆ ಅನುಸಾರಕ್ಕೆ ನೋಡಿದಾಗ ಸ್ವಲ್ಪ ಹೆಣ್ಣು ಮಕ್ಕಳೇ ಸ್ವಲ್ಪ ಪ್ರಬುದ್ಧಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಸೇನಾ ನಿರತರಾಗಿರ್ತಕ್ಕಂಥವ್ರು, ಸೇನೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಯಥೇಚ್ಛವಾಗಿರ್ತಕ್ಕಂಥ ಪಾತ್ರ ವಹಿಸ್ತಕ್ಕಂಥದ್ದು. ಹೀಗೆ ನಾವು ಹೆಣ್ಣು ಮಕ್ಕಳನ್ನು ಕೂಡ ಇವತ್ತಿನ ಕಾಲಮಾನಕ್ಕೆ ಯಾವೆಲ್ಲ ರೀತಿಯಲ್ಲಿ ಅವರನ್ನು ಕೂಡ ನಾವು ಕರೆದುಕೊಂಡು ಹೋಗಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಈ ಪರಾಭವ ನಾಮ ಸಂವತ್ಸರದಲ್ಲಿ ಯಥೇಚ್ಛವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನಾವು ಕಂದಾಯ ಫಲ ಅಂತ ಕರಿತೀವಿ, ಆಯವ್ಯಯಗಳು ಅಂತ. ಮುಖ್ಯವಾಗಿ ಮೇಷ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. 11 ರೂಪಾಯಿ ಆದಾಯ ಇದ್ದರೆ 5 ರೂಪಾಯಿ ಖರ್ಚಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸಬೇಕು. ಅನಾರೋಗ್ಯವು, ಯಾಕೆಂದರೆ ಸ್ವಲ್ಪ ಅನಾರೋಗ್ಯ ಪೀಡಿತರಾಗ್ತಕ್ಕಂಥವ್ರಾಗಿರ್ತೀರ. ರಾಜ್ಯ ಪೂಜ್ಯ 4 ಆದರೆ ರಾಜಕೋಪವು 4 ಆಗಿರುತ್ತೆ. ನೀವು ಈ ವರ್ಷ ಸಮಚಿತ್ತದಿಂದ ಇರತಕ್ಕಂಥದ್ದು ಅತ್ಯಂತ ಶುಭಪ್ರದ. ಇನ್ನು ವೃಷಭ ಮತ್ತು ತುಲಾ ರಾಶಿಯವರಿಗೆ 5 ರೂಪಾಯಿ ಆದಾಯ ಇದ್ದರೆ 14 ರೂಪಾಯಿ ಖರ್ಚಿರುತ್ತೆ. ಯಾಕಂದರೆ ಈ ಖರ್ಚು ಅಂತಕ್ಕಂಥದ್ದು ನಿಮ್ಮನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರನೋ, ಮನೆಯಲ್ಲಿರ್ತಕ್ಕಂಥ ಸದಸ್ಯರೊಟ್ಟಿಗೋ ಈ ರೀತಿಯಾಗಿ ಯಥೇಚ್ಛವಾಗಿ ಈ ಒಂದು ವರ್ಷದಲ್ಲಿ ನಿಮ್ಮ ಆದಾಯಕ್ಕಿಂತ 2 ಪಟ್ಟು ಅಧಿಕವಾಗಿ ನೀವು ಖರ್ಚನ್ನು ಮಾಡಬೇಕಾಗಿರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಮುಂದಿನ ರಾಶಿ ಮಿಥುನ ಕನ್ಯಾ ರಾಶಿಗಳು, ಅವರು ಕೂಡ 8 ರೂಪಾಯಿ ಆದಾಯ ಇದ್ದರೆ 11 ರೂಪಾಯಿ ಖರ್ಚಿರ್ತಕ್ಕಂಥದ್ದಾಗಿರುತ್ತೆ. 6 ರಾಜಪೂಜ್ಯವಾದರೆ 6 ರಾಜಪೂಜ್ಯ, 6 ರಾಜಕೋಪ ಇರ್ತಕ್ಕಂಥದ್ದು. ಆರೋಗ್ಯ ನಿಮಗೆ ಅದರಲ್ಲೂ ಕೂಡ ಆರೋಗ್ಯದ ಕಡೆ ಗಮನ ವಹಿಸಬೇಕಾಗಿರ್ತಕ್ಕಂಥದ್ದು ಮಿಥುನ ಮತ್ತು ಕನ್ಯಾ ರಾಶಿಯವರು. ಇನ್ನು ವಿಶೇಷವಾಗಿ ರಾಜಯೋಗಪ್ರದವಾಗಿರ್ತಕ್ಕಂಥದ್ದು ಕಟಕ ರಾಶಿ. 8 ರೂಪಾಯಿ ಆದಾಯ ಇದ್ದರೆ 2 ರೂಪಾಯಿ ಖರ್ಚಿರುತ್ತೆ. 3 ರೂಪಾಯಿ ರಾಜಪೂಜ್ಯ ಇದ್ದರೆ 2 ರೂಪಾಯಿ ಅದರಲ್ಲೂ ಕೂಡ ಅನಾರೋಗ್ಯ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಬ್ರೀತಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸ್ವಲ್ಪ ಏನಾದರೂ ಪೂರ್ವದ ಅಂದರೆ ನಿಮ್ಮ ಶರೀರದಲ್ಲಿ ಇರುವಂಥ ಕಾಯಿಲೆಗಳು ಉಲ್ಬಣಗೊಳ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ಎಚ್ಚರ ವಹಿಸಿ. ಸಿಂಹರಾಶಿಯವರು ಈ ವರ್ಷ, ಏಕೆಂದರೆ ಯಾವೆಲ್ಲ ಕೆಲಸಗಳು ಇಷ್ಟು ವರ್ಷಗಳಿಂದ ಯಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಏನೇ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯವಾಗದೇ ಇದ್ದಾಗಿಯೂ ಕೂಡ ಈ ವರ್ಷ ಸ್ವಲ್ಪ ಮಾತ್ರ ಒಂದು 30% ಮಾತ್ರ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು. 70% ನೀವು ಸಾವಧಾನ ಇರಬೇಕು. ಎಲ್ಲ ಕೆಲಸಗಳ ಮೇಲೆ ಅವಗಾಹನೆ ಇರಬೇಕಾಗಿರ್ತಕ್ಕಂಥದ್ದು. 5 ರೂಪಾಯಿ ಆದಾಯ, 5 ರೂಪಾಯಿ ನಷ್ಟ, ಇಲ್ಲಿ ಬರುತ್ತೆ ಅಲ್ಲಿ ಹೋಗುತ್ತೆ, ಇದೇ ರೀತಿಯಾಗಿರ್ತಕ್ಕಂಥದ್ದಾಗಿರುತ್ತೆ. ರಾಜ್ಯ ಪೂಜ್ಯ ಒಂದಾದರೆ ರಾಜಕೋಪ ಒಂದೇ ಇರುತ್ತೆ. ಆರೋಗ್ಯ 4 ಆದರೆ ಅನಾರೋಗ್ಯವು ಕೂಡ ಆರೋಗ್ಯ 6 ಆದರೆ ಅನಾರೋಗ್ಯ 3 ಇರ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ಕೂಡ ವಿಶೇಷವಾಗಿ 14 ರೂಪಾಯಿ ಯಥೇಚ್ಛವಾಗಿರ್ತಕ್ಕಂಥ ನಿಮಗೆ ಸಂಪಾದನೆ ಉತ್ಪತ್ತಿ ಜಾಸ್ತಿ ಆದರೂ ಕೂಡ ಖರ್ಚು ಆಗೇ ಇರುತ್ತೆ. 11 ರೂಪಾಯಿ ಖರ್ಚಿರುತ್ತೆ. 5 ರೂಪಾಯಿ ರಾಜ್ಯ ಪೂಜೆ ಇರತಕ್ಕಂಥದ್ದು. 6 ಅನಾರೋಗ್ಯ, 3 ಆರೋಗ್ಯವಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮಕರ ಕುಂಭ ರಾಶಿಯವರು ನೋಡಿದಾಗ 2 ರೂಪಾಯಿ ಆದಾಯ, 8 ರೂಪಾಯಿ ಖರ್ಚು, 6 ರೂಪಾಯಿ ರಾಜಪೂಜ್ಯ, 4 ರೂಪಾಯಿ ರಾಜಕೋಪ ಇರ್ತಕ್ಕಂಥದ್ದು, 2 ಆರೋಗ್ಯ, 6 ಅನಾರೋಗ್ಯ ಇರ್ತಕ್ಕಂಥದ್ದು ಅತ್ಯಂತ. ಯಾಕೆಂದರೆ ಮಕರ ಕುಂಭ ರಾಶಿಯವರು ಈ ವರ್ಷದಲ್ಲಿ ತುಂಬ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ಯಾವುದಾದ್ರೂ ರಾಶಿಗಳಿದ್ದರೆ ಅದು ಮಕರ ಕುಂಭ ರಾಶಿಯವರು ಮಾತ್ರ. ಇನ್ನು ಈ ಮಕರ ಕುಂಭ ರಾಶಿಯನ್ನು ಹೊರತುಪಡಿಸಿ ಸಿಂಹರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸಿ. ಈ 12 ರಾಶಿಗಳಲ್ಲಿ ನಾವು ಗಮನಿಸಿದಾಗ, ಯಾಕೆಂದರೆ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ರಾಜಯೋಗವನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ಮೇಷರಾಶಿಯವರು. ಅದರಲ್ಲೂ ಕೂಡ ಮೇಷರಾಶಿಯವರಿಗೆ ಯಥೇಚ್ಛವಾಗಿರ್ತಕ್ಕಂಥ ಲಾಭ ಇರ್ತಕ್ಕಂಥದ್ದಾಗಿರುತ್ತೆ. 2ನೇ ರಾಶಿ ಕಟಕ ರಾಶಿ, ಅತಿ ಅದ್ಭುತವಾಗಿರ್ತಕ್ಕಂಥ ರಾಶಿ ಕಟಕ ರಾಶಿ. ಆದರೆ ಇನ್ನು ಮುಖ್ಯವಾಗಿ ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಅದರಲ್ಲೂ ಕೂಡ ಯಥೇಚ್ಛವಾಗಿ ಬಾಧಿಸುವಂಥ ಯಾವುದಾದ್ರೂ ರಾಶಿಗಳಿದ್ದರೆ ಅದು ಮಕರ ಮತ್ತು ಕುಂಭರಾಶಿಗಳು. ಅದರ ಹೊರತುಪಡಿಸಿ ಸಿಂಹರಾಶಿ ಜಾಗೃತಿ ಆಗಿರಬೇಕು. ಸಾಕಷ್ಟು ಮುಂಜಾಗೃತ ಕ್ರಮಗಳನ್ನು ತೆಗೆದುಕೊಳ್ಳಿ. ಮನೆಗಳಲ್ಲಿ ಅದರಲ್ಲೂ ಕೂಡ ಕುಟುಂಬ ಕುಲಗಳಲ್ಲಿ, ಯಾಕಂದರೆ ಕುಲಗಳಲ್ಲೇ ಒಂದು ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಸ್ವಲ್ಪ ಲಕ್ಷ್ಯ ವಹಿಸಿ. ಅದರಲ್ಲೂ ಕೂಡ ಈ ಒಂದು ಸರ್ಕಾರೇತರ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವೃತ್ತಿರಂಗದಲ್ಲೂ ಕೂಡ, ಯಾಕೆಂದರೆ ಈ ಒಂದು ವರ್ಷದಲ್ಲಿ 7% ಮರಣ ಇದ್ದರೆ 15% ಜನನ ಇರ್ತಕ್ಕಂಥದ್ದಿದೆ. ಅದು ಒಂದು ಶುಭವಾರ್ತೆ ಅಂತ ಅಂದ್ಕೊಳ್ಬೋದು. ಯಾಕೆಂದರೆ ಸಂತಾನೋತ್ಪತ್ತಿ ಜಾಸ್ತಿ ಆಗ್ತಕ್ಕಂಥದ್ದಾಗಿರುತ್ತೆ, ಮರಣದ ಪ್ರಭಾವ ಕಡಿಮೆ ಆಗುತ್ತೆ. ಆದರೆ ರೋಗ ರುಜಿನಗಳಿಂದ ಬಳಲುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನಿರಸಾಧಿಪತಿ ರವಿ ಆಗಿರೋದ್ರಿಂದ ಆರೋಗ್ಯದ ಕಡೆ ಗಮನ ವಹಿಸಿ. ಬಹಳ ಮುಖ್ಯವಾಗಿ ಪ್ರತಿನಿತ್ಯವೂ ಕೂಡ ಸೂರ್ಯ ನಮಸ್ಕಾರ, ಗುರುಗಳ ದರ್ಶನ, ಅದರಲ್ಲೂ ಕೂಡ ಸಾಯಿಬಾಬರು ಇರ್ಬೋದು, ಶಿರಡಿ ಸಾಯಿನಾಥರು ಇರ್ಬೋದು, ಇನ್ನು ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಗುರು ದತ್ತಾತ್ರೇಯರು ಇರ್ಬೋದು, ಹೀಗೆ ಶ್ರೀಧರ ಸ್ವಾಮಿಗಳಿರ್ಬೋದು,
ಗುರುಗಳ ಆಶ್ರಯ, ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ಗುಣವನ್ನು ಹೆಚ್ಚಿಸಿಕೊಂಡಾಗ ಖಂಡಿತ ನಿಮ್ಮ ಬದುಕು ಅತ್ಯಂತ ಸಮೃದ್ಧದಾಯಕವಾಗಿರ್ತಕ್ಕಂಥದ್ದು. ತಂದೆ ತಾಯಿಗಳನ್ನು ಪ್ರೀತಿಸಿ ಮಾತೃವಾತ್ಸಲ್ಯದೊಂದಿಗೆ ನಿಮ್ಮೆಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ನೆರವೇರುವಂಥದ್ದಾಗುತ್ತೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಬಾಂಧವ್ಯವನ್ನು ಬೆಸೆದುಕೊಳ್ಳಿ, ಬಂಧುಗಳೊಟ್ಟಿಗೆ ಬಾಂಧವ್ಯವನ್ನು ಬೆಸೆದುಕೊಳ್ಳಿ. ಒಟ್ಟಾರೆಯಾಗಿ ಯಾರೆಲ್ಲ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ರಾಹುವಿನ ಇನ್ಫ್ಲೂಯೆನ್ಸಿಂದ ಏನಾದರೂ ಮಾಡಬಾರದ ಕೆಲಸಗಳನ್ನು ಮಾಡಿದ್ರೆ ಖಂಡಿತ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸುವಂಥದ್ದು ಅಥವಾ ನೀವು ಅದರಿಂದ ಏನಾದರೂ ತಪ್ಪಿಸ್ಕೊಳ್ಬಹುದು ಅಂತಕ್ಕಂಥದ್ದನ್ನು ಖಂಡಿತ ಸಾಧ್ಯ ಇಲ್ಲ. ಧರ್ಮಪ್ರದವಾದ ಕಾರ್ಯಾದಿಗಳನ್ನು ಮಾಡಿ ಗುರುಗಳ ಆರಾಧನೆ, ಗುರುಗಳ ದರ್ಶನ, ಗುರುಗಳ ಪ್ರಾರ್ಥನೆ, ಸಾತ್ವಿಕ ಜೀವನ ಇನ್ನಷ್ಟು ಶುಭವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು.